ನಾನು ನಿಮ್ಮ ಪ್ರೀತಿಯ ಮನೆಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ಮಸಾಲ ಅಕ್ಕಿ ರೊಟ್ಟಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಮಾತ್ರ ಮಕ್ಕಳೆಲ್ಲ ಏನು ತಿನ್ನಲ್ಲ, ತರಕಾರಿಗಳು ತಿನ್ನಲ್ಲ ಅಂದರೆ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಮಸಾಲ ರೊಟ್ಟಿ ಥರ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ. ಇಂಥ ಅದರಲ್ಲಿಲ್ಲ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ತುಂಬ ಇಷ್ಟ ಆಗುತ್ತೆ. ಆರಾಮಾಗಿ ಸ್ಕೂಲ್ ಲಂಚ್ ಬಾಕ್ಸಿಗೆ, ಆಫೀಸ್ ಲಂಚ್ ಬಾಕ್ಸಿಗೆ, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಯಾವ ಬೇಕಾದರೂ ಮಾಡ್ಕೊಂಡು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಾಗುತ್ತೆ. ಮತ್ತೆ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗರಂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೇಕಂದ್ರೂ ಈ ರೊಟ್ಟಿನ ಆರಾಮಾಗಿ ನೈಟ್ ಟೈಮಲ್ಲೂ ಲೈಟಾಗಿ ತಿನ್ನೋರು ನೈಟ್ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಡಯಟ್ ಮಾಡೋರು ಕೂಡ ಈ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು, ಅದರಲ್ಲಿ ಏನು ವ್ಯತ್ಯಾಸ ಇದಿಲ್ಲ. ತುಂಬ ಈಸಿ ಆಗುತ್ತೆ, ತುಂಬ ಜಲ್ದಿ ಆಗುತ್ತೆ ಕೂಡ. ಇದು ಬರೀ ಮಾಡ್ಕೊಳ್ಳೋದಷ್ಟೇ, ರೆಡಿ ಮಾಡ್ಕೊಂಡೆ ಮಾಡೋದಷ್ಟೇ ಇದು ಕೆಲಸ. ಹಾಗಾಗಿ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೊಟ್ಟಿ ರೆಸಿಪಿ ಇದು. ಮಸಾಲ ಅಕ್ಕಿ ರೊಟ್ಟಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಹಾಗಾದರೆ ಇನ್ನೇ ತಡ ಮಾಡೋದು, ಬನ್ನಿ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸು: ತುರಿದಿಟ್ಕೊಂಡಿರುವಂಥ ಮೂಲಂಗಿ, ತುರಿದಿಟ್ಟಿರುವಂಥ ಕ್ಯಾರೆಟು, ಒಂದು ಹಸಿಮೆಣಸಿನಕಾಯಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಉಪ್ಪು, ಅಡುಗೆ ಎಣ್ಣೆ, ಸ್ವಲ್ಪ ಜೀರಿಗೆ. ಇದು 2 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟಿದೆ. ಇದಿಷ್ಟನ್ನು ಈಗ ನಾವು ರೊಟ್ಟಿಗೆ ಏನು ಮಾಡೋಕ್ಕೆ ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಅದಕ್ಕೆ ತುರಿದಿರೋಂಥ ಮೂಲಂಗಿ ಹಾಕ್ತಾಯಿದ್ದೀನಿ, ತುರಿದಿರೋಂಥ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರೋವಂಥ ಮೆಂತ್ಯ ಸೊಪ್ಪು, ನಾನು ರೊಟ್ಟಿಗೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಂದು ಹಸಿಮೆಣ್ಸಿನ್ಕಾಯಿ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣದಾಗಿರುವಂಥ ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ಹಾಗೆ ರೊಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಇಷ್ಟನ್ನು ನೀರು ಹಾಕ್ತೆ ಹಾಗೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಚಮಚದಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಚಮಚದಷ್ಟು ಹಾಕೊಳ್ಳಿ. ಇಷ್ಟು ನೀರು ಹಾಕಿದೆ ಮೊದಲು ಹಾಗೆ ಕಲ್ಸ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು. ನೋಡಿ, ಈ ಥರ ನೀರು ಹಾಕ್ತೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಬಿಸಿನೀರು ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಒಂದು ಸ್ವಲ್ಪ ಹಾಕಿ ಈಗ ನೀಟಾಗಿ ಕಲಿಸ್ಕೋಬೇಕು. ರೊಟ್ಟಿ ತಟ್ಟಾಗಿ ಬರಬೇಕಿದು, ತಟ್ಟಂಗೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ತೆಳು ಮಾಡ್ಕೋಬೇಡಿ. ಚಪಾತಿ ಹಿಟ್ಟು ಯಾವ ಹದಕ್ಕಿರುತ್ತೋ ಆ ಹದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಒಂದು ಸತಿ ಎಲ್ಲ ನೀರು ಹಾಕಬೇಡಿ, ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಒಂದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು.
ನೋಡಿ, ಈ ಥರ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಟಿಫನ್ಗೂ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗೂ ಮಾಡಿ ಕಳಿಸ್ಬೋದು. ಇಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು. ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕಿದ್ದಾನೆ. ಅಕ್ಕಿ ಹಿಟ್ಟಲ್ವ, ಸ್ವಲ್ಪ ಚೆನ್ನಾಗಿ ನಾದೋ ಟೈಮ್ ತಗೋತದೆ. ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ಥರ. ಈ ಥರ ಕಲಸಿ ಒಂದು 10 ನಿಮಿಷ ಹಾಗೆ ಇಡಬೇಕು. ಚೆನ್ನಾಗಿ ಹಿಟ್ಟೆಲ್ಲ ನೆಂತ್ಕೊಳ್ಳುತ್ತೆ. ಈ ಕಲಸಿ ಈ ಥರ ಇಟ್ಟಿದ್ದೀನಿ ನೋಡಿ, ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ರೊಟ್ಟಿ ಹೆಂಗೆ ತಟ್ಟೋದಂತ ತೋರಿಸ್ತೀನಿ ನಾನು. ಈಗ ಹಾಗೆ ಬಿಡ್ತೀನಿ 10 ನಿಮಿಷ. ಇವಾಗ ಒಂದು ಸ್ವಲ್ಪ ಉಂಡೆ ತೊಗೊಂಡು ಹಿಟ್ಟು ತೊಗೊಂಡು ಈ ಥರ ನಾದ್ಕೋಬೇಕು. ನಾದ್ಕೊಂಡು ಈ ಥರ ಚಪಾತಿಗೆ ಹೆಂಗೆ ಬೇಕೋ ಈ ಥರ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡು ಇದೆಲ್ಲ ನಾನು ನೀಟಾಗಿ ವಾಶ್ ಮಾಡಿದ್ದೀನಿ ಇದನ್ನು, ಹಂಗಾಗಿ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ನೀವು ವಾಶ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಈ ಥರ ಉಂಡೆ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಸ್ವಲ್ಪ ಈ ಥರ ಹೊತ್ಕೋತಾ ಹೋಗಿ. ಈ ಥರ ಸೈಡೆಲ್ಲ ಹೊಡಿದಿರೋ ಥರ ಈ ಥರ ಹೊತ್ಕೋತಾ ತಡ್ಕೊತ ಹೋಗಬೇಕು. ಈ ಥರ ನೀಟಾಗಿ ಒಂದು ಸ್ವಲ್ಪ ದೊಡ್ಡದಾಗೋ ತನಕ ಹೊತ್ಕೊತ ಹೋಗಿ. ಇಷ್ಟು ದೊಡ್ಡದಾಗೋ ತನಕ ಹೊತ್ಕೊಳ್ಳಿ. ಇಷ್ಟು ನಾನು ಈ ಥರ ಲಟ್ಟಿಸ್ತಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ದೊಡ್ಡದಾಗಬೇಕಷ್ಟೇ, ಸೈಡೆಲ್ಲ ಸ್ವಲ್ಪ ದೊಡ್ಡದಾಗಲಿ ಅಂತ ಲಟ್ಟಿಸ್ತಿದ್ದೀನಿ. ನೋಡಿ ಬಂದಿದೆ. ಇವಾಗ ಇಷ್ಟು ದೊಡ್ಡದಾಗಿದೆ ರೊಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತೋರಿಸ್ತೀನಿ ಬೇಯಿಸೋದು. ನೋಡಿ, ನಿಧಾನಕ್ಕೆ ಎತ್ತಿ ಟವ ಮೇಲೆ ಹಾಕಿದ್ದೀನಿ. ಈಗ ಎರಡೂ ಸೈಡ್ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಹೇಗೆ ಬೇಯಿಸ್ತಿರೋ ಹಾಗೆ ನಿಧಾನಕ್ಕೆ ಬಿಡಿಸ್ಕೊಂಡು ಎರಡೂ ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಎರಡು ಸೈಡು ಈ ಥರ ಕೆಂಪಗಾಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ. ಈ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎರಡು ಸೈಡ್ ಪೂರ್ತಿ ಒತ್ಸೋಕೆ ಹೋಗಬೇಡಿ. ಎರಡು ಸೈಡ್ ಹೊಂಬಣ್ಣ ಬರೋವಷ್ಟು ಬೆಂದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ ಈ ರೊಟ್ಟಿ. ನೋಡ್ಬೋದು ಈ ಥರ ಮತ್ತೆ ಹೊಳ್ಳಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನೀಟಾಗಿ ಬೆಂದ್ಕೊಳ್ಳಿ ಅದು. ನೋಡ್ಬೋದು ನೀಟಾಗಿ ಎಲ್ಲ ಬೆಂದ್ಕೊಂಡಿದೆ. ಈ ಥರ ನಿಧಾನ ಒತ್ಕೋತಾ ಸುತ್ತ ಏನು ಹರಿದಿರೋ ಥರ ಇದನ್ನು ಇಟ್ಟಾಗ ಒತ್ಕೋಬೇಕು.
ನೋಡಿ ಈ ಥರ ಹೊತ್ಕೊಂಡ್ರೆ ಇಷ್ಟ ಆಗುತ್ತೆ. ಇದರಿಂದ ನಾನು ತೆಗೆದು ಹಾಕ್ತೀನಿ. ಇದು ನೀವು ಈ ಥರ ನೀಟಾಗಿ ಎತ್ಕೊಳ್ಳಿ, ನಿಧಾನವಾಗಿ ರೊಟ್ಟಿ ಹೆಂಗೆ ಎತ್ತೀವೋ ಹಂಗೆ ಎತ್ಕೊಂಡು ನೀಟಾಗಿ ನಿಧಾನವಾಗಿ ಹಾಕ್ಬಿಟ್ರೆ ಆಯಿತು. ಸ್ವಲ್ಪ ಲೈಟಾಗಿ ಎಣ್ಣೆ ಅಪ್ಲೈ ಆಗ್ತಾಯಿದ್ದೀನಿ ನಾನು. ಎಲ್ಲ ಕಡೆ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಹಚ್ಕೋತೀನಿ. ಸೈಡ್ ಸ್ವಲ್ಪ ಕೆಂಪಗಾಗೋ ಥರ ಬೇಯಿಸ್ಕೊಳ್ಳಿ. ಕ್ರಿಸ್ಪಿನೂ ಆಗುತ್ತೆ, ತುಂಬ ಚೆನ್ನಾಗೂ ಇದೆ ಟೇಸ್ಟು. ರೊಟ್ಟಿ ರೆಡಿಯಾಗಿದೆ ಇವಾಗ. ಆಯ್ತದು, ಎರಡು ಸೈಡ್ ಬೆಂದಿದೆ ನೋಡಿ. ಈ ಥರ ನೀಟಾಗಿ ಬರಬೇಕು, ಎರಡು ಸೈಡ್ ನೀಟಾಗಿ ಬೆಂದ್ಕೊಂಡಿದೆ ಎಲ್ಲ ಕಡೆ. ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನಾನಿವತ್ತು ತೆಂಗಿನಕಾಯಿ ಗಟ್ಟಿ ಚಟ್ನಿ ಮತ್ತು ಮಸಾಲೆ ಅಕ್ಕಿ ರೊಟ್ಟಿನ ಸರ್ವ್ ಮಾಡಿದ್ದೀನಿ. ತೆಂಗಿನಕಾಯಿ ಗಟ್ಟಿ ಚಟ್ನಿ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ಕ್ರಿಸ್ಪಿಯಾಗೂ ಬಂದಿದೆ ನೋಡಿ. ಈ ಥರ ನೀಟಾಗಿ ಬೇಯಿಸ್ಕೋಬೇಕಷ್ಟೇ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಎರಡು ಸೈಡ್ ತುಂಬ ನೀಟಾಗಿ ಈ ಥರ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈಗ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೂಪರಾಗಿದೆ, ಟ್ರೈ ಮಾಡಿ ಎಲ್ಲರೂ. ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನು. ಹೊರಗಡೆ ಚಳಿ ಇರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ಮಸಾಲೆ ಹಾಕಿ ರೊಟ್ಟಿ ಹೇಗೆ ಮಾಡೋಂತ ನೋಡ್ಕೊಂಡು ಬಂದೆ. ಅದು ಸ್ವಲ್ಪ ನಿಧಾನ ತಟ್ಕೊಳ್ಳಿ. ತಟ್ಟಬೇಕಾದ್ರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ತಟ್ಕೊಳ್ಳಿ. ಅಂತ ಬಟರ್ ಪೇಪರ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಕಲ್ ಮೇಲೆ ತಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಮಾತ್ರ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೂ ಬರುತ್ತೆ. ಸ್ವಲ್ಪ ರೋಸ್ಟ್ ಜಾಸ್ತಿ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅದನ್ನು ಚಟ್ನಿಗಳ ಜೊತೆ, ಸಾಂಬಾರ್ ಜೊತೆ ಇನ್ನೂ ತುಂಬ ನಾನ್ ವೆಜ್ಜಲ್ಲಿ ಸಾಂಬಾರ್ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. 10-15 ನಿಮಿಷ ಅಂದರೆ ರೆಡಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್. ಅದು ತುಂಬ ಈಸಿಯಾಗಿ ಆಗುವಂಥದ್ದು. ನನ್ನ ತರಕಾರಿ ನನ್ನ ಹತ್ರ ಏನಿದೆಯೋ ಅದನ್ನಷ್ಟೇ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ಸೊಪ್ಪು ತರಕಾರಿನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ತರಕಾರಿ ತಿನ್ನಲ್ಲ, ಕಡಿಮೆ ಬೇಕನ್ನೋರು ಈಗ ಎಷ್ಟು ಹಾಕಿದ್ರೆ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ನಾರ್ಮಲಾಗಿ. ಇಲ್ಲ ಜಾಸ್ತಿ ತರಕಾರಿ ಬೇಕು ನಮಗೆ ಅನ್ನೋರು ಇನ್ನೂ ಸ್ವಲ್ಪ ಸೊಪ್ಪು ತರಕಾರಿಗಳನ್ನೇನಾದ್ರೂ ಗ್ರೈಂಡ್ ಮಾಡಿ ಹಾಕೊಳ್ಳಿ. ಅದಕ್ಕೆ ತುಂಬ ಚೆನ್ನಾಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗೂ ಆಗಿತ್ತು. ಹೆಲ್ತಿ ಆಗಿರುತ್ತೆ ಕೂಡ. ದೊಡ್ಡವರಿಂದ ಶುಗರ್ ಇರೋರು ತಿನ್ಬೋದು ಇದನ್ನು. ಮತ್ತು ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ರೊಟ್ಟಿ, ಚಪಾತಿ, ದೋಸೆ ಈ ಥರ ನಾರ್ಮಲಾಗಿ ಮಾಡಿ ಡೈಲಿ ಮಾಡೋದನ್ನ ಮಾಡಿರ್ತೀವಿ. ಈ ಥರ ಒಂದು ರೀತಿ ಸ್ಪೆಷಲಾಗಿ ಒಂದು ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈ ಥರ ಒಂದು ಸ್ಪೆಷಲಾಗಿ ಮಕ್ಕಳಿಗೆ ಮಾಡ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗೂ ಇರುತ್ತೆ ಕೂಡ ಇದು. ಹಾಗೆ ತಿನ್ನೋಕೆ ತುಪ್ಪ ಹಾಕೊಂಡು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಳಿಗೆ ಮಾಡ್ಕೊಳ್ಳಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರು ವಿರುದ್ಧ ಕುಕಿಂಗ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ಜೊತೆ ನಾನು ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.